ಬೆಂಗಳೂರಿನಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ 70 ಕೋಟಿ ರೂಪಾಯಿ ವಂಚನೆ ನಡೆದಿದೆಯಂತೆ. ಇಪಿಎಫ್ಒ ಸಿಬ್ಬಂದಿಗಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಈ ವಂಚನೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. 61 ವರ್ಷಗಳಿಂದ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ. ಇಪಿಎಫ್ಒ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಿಬ್ಬಂದಿ ಹೂಡಿಕೆಯನ್ನ ಮಾಡಿದೆ. ಎಫ್ಡಿ ಇಟ್ಟಿದ್ದಂಥ ಇಪಿಎಫ್ಒ ಹಾಲಿ ಮಾಜಿ ಸಿಬ್ಬಂದಿಗಳು ಈ ಒಂದು ಸೊಸೈಟಿನಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಆದರೆ ಈಗ ಅವರಿಟ್ಟಿದ್ದಂಥ ಹಣ ದುರ್ಬಳಕೆ ಆಗಿದೆ, ನಮ್ಮ ಹಣ ಕಾಣೆ ಆಗಿದೆ ಅಂತ ಹೇಳಿ ಈಗೆಲ್ಲರೂ ಕೂಡ ಆರೋಪವನ್ನು ಮಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ಕೋಟಿ ರೂಪಾಯಿ ವಂಚನೆಯ ಒಂದು ಆರೋಪವನ್ನು ಇಪಿಎಫ್ಒ ಸಿಬ್ಬಂದಿಗಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗ ಎದುರಿಸ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ದೋಖಾ ಕಹಾನಿ ಈಗ ಮತ್ತೊಮ್ಮೆ ಬಯಲಾಗಿದೆ. ಈ ಬಾರಿ ಇಪಿಎಫ್ಒ ಸಿಬ್ಬಂದಿಗಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಒಂದು ದೊಡ್ಡ ಮೋಸ ಆಗಿದೆ, ದೋಖಾ ಆಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಇಪಿಎಫ್ಒ ಒಂದು ಸೊಸೈಟಿ ಇತ್ತು, ಎಲ್ಲ ರಿಟೈರ್ಡ್ ಬೆನಿಫಿಟ್ ಎಲ್ಲ ತಗೊಂಡೋಗಿ ಎಫ್ ಡಿ ಮಾಡಿದ್ರು. ಈಗ ಫ್ರಾಡ್ ಮಾಡಿ ಇಬ್ಬರು ಗೋಪಿನಾಥ್ ಆ್ಯಂಡ್ ಜಗದೀಶ್ ಇವರಿಬ್ಬರು ಬೋಗಸ್ ಮಾಡಿ ತಿಂದವ್ರು. 70 ಕೋಟಿ ಎಫ್ ಡಿ ಇರೋದು, ಲೋನ್ ಕೊಟ್ಟಿರೋದು 3 ಕೋಟಿ ಅಷ್ಟೇ. ಅದ್ರ ಮೇಲೆ ದುಡ್ಡಿಲ್ಲ. ಅದಕ್ಕೆ ಡಿ ಸಿ ಪಿ ಅವರು, ಎ ಸಿ ಪಿ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವ್ರು ಆ್ಯಕ್ಷನ್ ತಗೋತಾವ್ರೆ, ಒಳಗೆ ಕೂರ್ಸೋರು ಅವನ್ನ. 61 1961. ಹಾಂ, ಆಮೇಲೆ ಯಾವಾಗಿಂದ ಇದು ಮಿಸ್ಯೂಸ್ ಆಗಿದೆ ಅನ್ನೋದು ಅನುಮಾನ? 1-2-3 ಇಯರ್ಸ್ ಇಂದ. ಅವನು 2013 ಅಂತ ಹೇಳ್ತಾನೆ. ನಮಗೆ ಇಂಟ್ರೆಸ್ಟ್ ಕೊಡದೇ ಇರೋದು 2-3 ಮಂತ್ಸ್ ಹಿಂದಿಂದ. ನೀವು ಯಾವ ಅಮೌಂಟಲ್ಲಿ ಅದನ್ನು ಡೆಪಾಸಿಟ್ ಮಾಡಿದ್ರಿ? ಎಫ್ ಡಿ ಫಿಕ್ಸೆಡ್ ಡೆಪಾಸಿಟ್ 9% ಇಂಟ್ರೆಸ್ಟ್ಗೆ ಮಾಡ್ದು. ಸೊಸೈಟಿ ಅಲ್ವಾ, ನಮ್ಮದು ರನ್ನಿಂಗ್ ಆಯ್ತದೆ ಅಂತ ಮಾಡಿದ್ವಿ. ಆ ಅಮೌಂಟನ್ನು ಅವ್ರು ಯಾವ ರೀತಿ ರೊಟೇಷನ್? ಇದು ನಮ್ಮ ಕೋಆಪರೇಟಿವ್ ಸೊಸೈಟಿ, ನಮ್ಮದೇ ಆಫೀಸ್ದು ಸ್ವಂತ, ನಾವೇ ಎಂಪ್ಲಾಯೀಸಿಂದಲೇ ನಾವು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡಿದ್ದೀವಿ ನಾವು. ಇದು ಯಾರು ದುಡ್ಡು ಯಾರ ಹತ್ರ ಇರುತ್ತೆ ಅವ್ರನ್ನ ಎಫ್ ಡಿ ಥರ ಮಾಡಿಕೊಂಡು ಎಫ್ ಡಿ ಇರ್ತಾರೆ. ಕೆಲವರು ಪೆನ್ಷನರ್ಸು, ರಿಟೈರ್ಮೆಂಟ್ ಪೆನ್ಷನ್ ದುಡ್ಡು ಬಂದಿರ್ತದೆ, ಬೆನಿಫಿಟ್ ಬಂದಿರ್ತದೆ. ಅದೇನು ಮಾಡ್ತೀವಿ, 10% ನಮ್ಮ ಸೊಸೈಟಿಲಿ 10% ಕೊಡ್ತಾರೆ ಇಂಟ್ರೆಸ್ಟು. ಸೊ ಆಸೆಗೋಸ್ಕರ ಏನು ಮಾಡ್ತೀವಿ, 10% ಇಂಟ್ರೆಸ್ಟ್ಗೆ ಕೊಡ್ತೀವಿ. ಅದೇ ಬ್ಯಾಂಕಲ್ಲಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಟ್ಟರೆ 7.5% 7% ಕೊಡ್ತಾರೆ. ಇಲ್ಲಿ ನಮ್ಮದೇ ಕೋಆಪರೇಟಿವ್ ಸೊಸೈಟಿ, ನಮ್ಮದೇ ದುಡ್ಡು ಎಲ್ಲೂ ಹೋಗಲ್ಲ, ಇರುತ್ತೆ ಆರಾಮಾಗಿ. ನಾವು ಪಬ್ಲಿಕ್ಗೆ ಲೋನ್ ಕೊಡಲ್ಲ, ನಮ್ಮ ಸೊಸೈಟಿ ಮೆಂಬರ್ಸ್ಗೆ ಮಾತ್ರ ಲೋನ್ ಕೊಡ್ತೀವಿ, ಪಬ್ಲಿಕ್ ಕೊಡಲ್ಲ, ಲೋನ್ ಕೊಡಲ್ಲ. ಅದು ಸೇಫಾಗಿರುತ್ತೆ ಅಂತ ಹೇಳ್ಕೊಂಡು ನಾವು ಮಾಡಿದ್ವಿ. ಅಲ್ಲಿ ಒಬ್ಬೊಬ್ಬರು 20 ಲಕ್ಷ, 30 ಲಕ್ಷ, 50 ಲಕ್ಷ, 1 ಕೋಟಿವರೆಗೂ, 2 ಕೋಟಿವರೆಗೂ ಇಟ್ಟಿದ್ದಾರೆ. ಈಗ ಸರ್, ಈಗ ನಾನು ರಿಟೈರ್ಡ್ ಆಗಿದ್ದೀನಿ, ನನಗೊಂದು 50 ಲಕ್ಷ ಬಂತು, ನಾನು ಇನ್ವೆಸ್ಟ್ ಮಾಡಿಬಿಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.